ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಚಿತ್ರವನ್ನ ಬಿಡಿಸ್ತಾ ಯುಗಾದಿ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಯುಗಾದಿ ಹಬ್ಬ ಅಂದ್ರೇನು, ಹಾಗಾದ್ರೆ ಇದನ್ನ ಯಾಕೆ ಆಚರಿಸ್ತಾರೆ, ಇದರ ಹಿಂದಿನ ವೈಜ್ಞಾನಿಕ ರಹಸ್ಯ ಏನು ಅನ್ನೋದನ್ನ ಈ ವಿಡಿಯೋದ ಮೂಲಕ ನೀವು ತಿಳ್ಕೋಬಹುದು. ಹಾಗಾದ್ರೆ ಈ ವರ್ಷ ಬರ್ತಾ ಇರೋ ಯುಗಾದಿಯ ಹೆಸರು ಅಂದ್ರೆ ಪರಾಭವ ನಾಮ ಸಂವತ್ಸರ. ಇದನ್ನ 2026ರಲ್ಲಿ ಬರುವಂತಹ ಒಂದು ನಾಮ ಸಂವತ್ಸರ ಆಗಿದೆ. ಹಾಗಾದ್ರೆ ಯುಗಾದಿ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಆಚರಿಸುವ ಹೊಸ ವರ್ಷದ ಹಬ್ಬವಾಗಿದೆ. ಉಗಾದಿ ಎಂಬ ಪದವು ಸಂಸ್ಕೃತದ ಯುಗಾದಿ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಹೊಸ ಯುಗದ ಆರಂಭ ಎಂಬುದು. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲ ದಿನವನ್ನು ಯುಗಾದಿಯಾಗಿ ಆಚರಿಸಲಾಗುತ್ತೆ. ಈ ದಿನ ಜನರು ಮನೆಗಳನ್ನ ಸ್ವಚ್ಛಗೊಳಿಸಿ ಹೂವು ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸುತ್ತಾರೆ. ವಿಶೇಷವಾಗಿ ಉಗಾದಿ ಪಚಡಿ ಎಂಬ ವಿಶೇಷ ಆಹಾರವನ್ನ ತಯಾರಿಸುತ್ತಾರೆ. ಇದರಲ್ಲಿ ಸಿಹಿ, ಕಹಿ, ಹುಳಿ, ಖಾರ, ಉಪ್ಪು ಮತ್ತು ಕಸವಾದ ರುಚಿಯನ್ನ ನಾವು ನೋಡಬಹುದು. ಇದು ಜೀವನದಲ್ಲಿ ಬರುವ ವಿವಿಧ ಅನುಭವಗಳನ್ನ ಸೂಚಿಸುತ್ತೆ. ನನ್ನ ಚಿತ್ರದಲ್ಲಿ ನಾನು ಮಾವಿನ ಎಲೆಗಳ ತೋರಣ, ಹೂವುಗಳು ಮತ್ತು ಯುಗಾದಿ ಹಬ್ಬದ ಸಂಭ್ರಮವನ್ನು ತೋರಿಸುವ ಚಿತ್ರವನ್ನ ಬಿಡಿಸ್ತಾ ಇದ್ದೀನಿ. ನಮ್ಮ ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಲ್ಲಿ ಹಬ್ಬಗಳಿಗೆ ಬಹಳ ವಿಶೇಷ ಸ್ಥಾನವಿದೆ. ಅವುಗಳಲ್ಲಿ ಒಂದು ಅತ್ಯಂತ ಮಹತ್ವವಾದ ಹಬ್ಬವೇ ಯುಗಾದಿ. ಯುಗಾದಿ ಎಂದರೆ ಹೊಸ ವರ್ಷದ ಪ್ರಾರಂಭ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಈ ಹಬ್ಬವನ್ನು ತುಂಬಾ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಯುಗಾದಿ ಎಂಬ ಪದವು 2 ಪದಗಳಿಂದ ಬಂದಿದೆ. ಯುಗ ಅಂದರೆ ಕಾಲ ಅಥವಾ ಯುಗ, ಆದಿ ಎಂದರೆ ಪ್ರಾರಂಭ, ಅಂದರೆ ಹೊಸ ಕಾಲದ ಆರಂಭ ಎಂಬ ಅರ್ಥ. ಈ ಹಿಂದಿನಿಂದ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ಪ್ರಾರಂಭವಾಗುತ್ತದೆ. ಯುಗಾದಿಯ ಪೌರಾಣಿಕ ಮಹತ್ವ ಈಗ ಹೇಳ್ತೀನಿ. ಹಿಂದೂ ಪುರಾಣಗಳ ಪ್ರಕಾರ ಈ ದಿನವೇ ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸಲು ಪ್ರಾರಂಭಿಸಿದರು ಎಂದು ನಂಬಲಾಗಿದೆ. ಹೀಗಾಗಿ ಯುಗಾದಿ ದಿನವನ್ನು ಸೃಷ್ಟಿಯ ಆರಂಭದ ದಿನ ಎಂದು ಪರಿಗಣಿಸಲಾಗುತ್ತದೆ. ಇದೇ ಕಾರಣಕ್ಕೆ ಜನರು ಈ ದಿನವನ್ನು ಹೊಸ ಆರಂಭದ ಸಂಕೇತವಾಗಿ ಆಚರಿಸುತ್ತಾರೆ. ಹಾಗಾದ್ರೆ ಯುಗಾದಿ ಯಾವಾಗ ಆಚರಿಸ್ತಾರೆ ಅಂತ ಇವಾಗ ಹೇಳ್ತೀನಿ. ಯುಗಾದಿ ಹಬ್ಬವು ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರುತ್ತದೆ. ಇದು ಹಿಂದೂ ಪಂಚಾಂಗದ ಚೈತ್ರ ಮಾಸದ ಮೊದಲ ದಿನ ಆಚರಿಸಲಾಗುತ್ತದೆ. ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಇದು ಹೊಸ ವರ್ಷದ ಆರಂಭವಾಗಿದೆ. ಯುಗಾದಿ ದಿನದ ಬೆಳಗಿನ ಆಚರಣೆ. ಯುಗಾದಿ ದಿನ ಜನರು ತುಂಬಾ ಮುಂಜಾನೆ ಎದ್ದು ಸ್ನಾನ ಮಾಡುತ್ತಾರೆ. ಮನೆಗಳನ್ನ ಸ್ವಚ್ಛಗೊಳಿಸಿ ಅಲಂಕರಿಸುತ್ತಾರೆ. ಮನೆಯ ಬಾಗಿಲಿಗೆ ವಿಶೇಷವಾಗಿ ಈ ದಿನ ಮಾವಿನ ಎಲೆಗಳ ತೋರಣ ಕಟ್ಟಲಾಗುತ್ತದೆ. ಇದು ಆರೋಗ್ಯ ಮತ್ತು ಸಮೃದ್ಧಿಯ ಸಂಕೇತವೆಂದು ನಂಬಲಾಗಿದೆ. ಮನೆ ಮುಂದೆ ಸುಂದರವಾದ ರಂಗೋಲಿ ಅಥವಾ ಕೋಲಂ ಅನ್ನು ಹಾಕಲಾಗುತ್ತದೆ. ಇನ್ನು ಈ ಹಬ್ಬದಲ್ಲಿ ವಿಶೇಷವಾಗಿ ಮಾಡುವುದಂದ್ರೆ ಪಚಡಿ. ಇದು ವಿಶೇಷ ಆಹಾರ. ಯುಗಾದಿಯ ಹಬ್ಬದಲ್ಲಿ ಅತ್ಯಂತ ಪ್ರಮುಖವಾದ ಪದಾರ್ಥವೇ ಯುಗಾದಿ ಪಚಡಿ. ಈ ಪಚಡಿಯಲ್ಲಿ 6 ರುಚಿಗಳನ್ನ ನಾವು ನೋಡಬಹುದು. ಬೆಲ್ಲ, ಇದು ಸಿಹಿಯನ್ನ ಸೂಚಿಸುತ್ತೆ. ನೀಮ್ ಹೂವು ಅಥವಾ ಕಹಿಬೇವಿನ ಎಲೆಯ ಹೂವು, ಇದು ಕಹಿಯನ್ನ ಸೂಚಿಸುತ್ತೆ. ಹುಣಸೆ ಹಣ್ಣು, ಇದು ಹುಳಿಯನ್ನ ಸೂಚಿಸುತ್ತೆ. ಮೆಣಸಿನಕಾಯಿ, ಇದು ಖಾರವನ್ನ ಸೂಚಿಸುತ್ತದೆ. ಉಪ್ಪು, ಇದು ಉಪ್ಪಿನ ರುಚಿಯನ್ನ ಸೂಚಿಸುತ್ತದೆ. ಕಚ್ಚಾ ಮಾವು, ಇದು ತುಪ್ಪಳ ರುಚಿಯನ್ನ ಸೂಚಿಸುತ್ತೆ. ಈ 6 ರುಚಿಗಳು ಜೀವನದ 6 ಭಾವನೆಗಳನ್ನ ಸೂಚಿಸುತ್ತೆ. ಸಂತೋಷ, ದುಃಖ, ಕೋಪ, ಭಯ, ಅಚ್ಚರಿ ಮತ್ತು ಅಸಹ್ಯ. ಅಂದರೆ ಜೀವನದಲ್ಲಿ ಎಲ್ಲಾ ಅನುಭವಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಸಂದೇಶವನ್ನು ಈ ಯುಗಾದಿ ಪಚಡಿ ನೀಡುತ್ತದೆ. ಇನ್ನು ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ಆಚರಿಸಲಾಗುತ್ತೆ. ಯುಗಾದಿಯ ದಿನ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು, ಹೋಮಗಳು ನಡೆಯುತ್ತೆ. ಜನರು ದೇವಾಲಯಗಳಿಗೆ ಹೋಗಿ ದೇವರನ್ನ ಪೂಜಿಸುತ್ತಾರೆ ಮತ್ತು ಹೊಸ ವರ್ಷದ ಆಶೀರ್ವಾದವನ್ನು ಸಹ ಪಡಿತಾರೆ. ಮನೆಗಳಲ್ಲಿ ಕೂಡ ದೇವರ ಪೂಜೆ ಮಾಡಿ ಕುಟುಂಬದವರು ಸೇರಿ ಹಬ್ಬವನ್ನ ಆಚರಿಸುತ್ತಾರೆ. ಇನ್ನು ಪಂಚಾಂಗ ಶ್ರವಣ. ಯುಗಾದಿ ದಿನದ ಪ್ರಮುಖ ಸಂಪ್ರದಾಯವೆಂದರೆ ಪಂಚಾಂಗ ಶ್ರವಣ. ಈ ಸಮಯದಲ್ಲಿ ಪಂಡಿತರು ಅಥವಾ ಪೂಜಾರಿಗಳು ಹೊಸ ವರ್ಷದ ಪಂಚಾಂಗವನ್ನ ಓದ್ತಾರೆ. ಅದರಲ್ಲಿ ಈ ವರ್ಷದ ಗ್ರಹಗಳ ಸ್ಥಿತಿ, ಮಳೆ, ಕೃಷಿ, ದೇಶದ ಸ್ಥಿತಿ, ಜನರ ಭವಿಷ್ಯ ಇತ್ಯಾದಿ ವಿಷಯಗಳನ್ನ ವಿವರಿಸುತ್ತಾರೆ. ಇನ್ನು ಯುಗಾದಿ ಹಬ್ಬದ ಊಟ.
ಯುಗಾದಿ ದಿನ ಮನೆಗಳಲ್ಲಿ ವಿಶೇಷವಾಗಿ ಊಟವನ್ನು ತಯಾರಿಸಲಾಗುತ್ತೆ. ಸಾಮಾನ್ಯವಾಗಿ ಮಾಡುವ ಪದಾರ್ಥಗಳೆಂದರೆ ಹೋಳಿಗೆ ಅಥವಾ ಒಬ್ಬಟ್ಟು. ಇನ್ನು ಇದನ್ನ ಮಹಾರಾಷ್ಟ್ರದಲ್ಲಿ ಪೂರ್ಣಪೋಳಿ ಅಂತ ಕರೀತಾರೆ. ಇನ್ನು ಗೋವಾದಲ್ಲಿ ಕೂಡ ನಾವು ಪೂರ್ಣಪೋಳಿ ಅಂತ ಹೇಳಿ ಇದನ್ನ ಕರಿತೀವಿ. ಬಟ್ ಇದು ಕರ್ನಾಟಕದಲ್ಲಿ ಹೋಳಿಗೆ ಅಥವಾ ಒಬ್ಬಟ್ಟು ಅಂತ ಹೇಳಿ ಕರೀತಾರೆ. ಇನ್ನು ಪಾಯಸವನ್ನ ವಿಶೇಷವಾಗಿ ಮಾಡ್ತಾರೆ. ವಡೆ, ಪಲ್ಯ, ಸಾಂಬಾರ್, ಅನ್ನ, ಉಪ್ಪಿನಕಾಯಿ, ಹಪ್ಪಳ ಇದು ವಿಶೇಷವಾಗಿ ಈ ಯುಗಾದಿ ಹಬ್ಬದಲ್ಲಿ ನಾವು ತಿಂತೀವಿ. ಇನ್ನು ಕುಟುಂಬದವರು ಎಲ್ಲರೂ ಸೇರಿ ಈ ವಿಶೇಷ ಊಟವನ್ನ ಆಸ್ವಾದಿಸುತ್ತಾರೆ. ಇನ್ನು ಯುಗಾದಿ ಹಬ್ಬದ ಸಾಂಸ್ಕೃತಿಕ ಮಹತ್ವವನ್ನ ಇವಾಗ ಹೇಳ್ತೀನಿ. ಯುಗಾದಿ ಕೇವಲ ಒಂದು ಹಬ್ಬವಲ್ಲ, ಇದು ಹೊಸ ಆರಂಭದ ಸಂಕೇತ. ಈ ದಿನ ಜನರು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಹೊಸ ಗುರಿಗಳನ್ನು ನಿಗದಿಪಡಿಸುತ್ತಾರೆ. ಇದು ಜೀವನದಲ್ಲಿ ಹೊಸ ಆಸೆ ಮತ್ತು ಉತ್ಸಾಹವನ್ನ ತುಂಬುವ ಹಬ್ಬವಾಗಿದೆ. ಇನ್ನು ಯುಗಾದಿ ಮತ್ತು ಪ್ರಕೃತಿಯ ನಡುವೆ ಏನ್ ಸಂಬಂಧ ಇದೆ ಅಂತ ಇವಾಗ ಹೇಳ್ತೀನಿ. ಯುಗಾದಿ ಸಮಯದಲ್ಲಿ ಪ್ರಕೃತಿಯಲ್ಲೂ ಹೊಸತನ ಕಾಣಿಸುತ್ತದೆ. ಮರಗಳಲ್ಲಿ ಹೊಸ ಎಲೆಗಳು ಮೂಡುತ್ತದೆ, ಹೂವುಗಳು ಅರಳುತ್ತದೆ. ಇದು ಪ್ರಕೃತಿಯಲ್ಲಿಯೂ ಹೊಸ ಜೀವನದ ಆರಂಭವನ್ನ ಸೂಚಿಸುತ್ತೆ. ಭಾರತದಲ್ಲಿನ ಇತರ ಹೆಸರುಗಳು ಯುಗಾದಿಗೆ ಇರುವ ವಿಶೇಷವಾದ ಹೆಸರುಗಳನ್ನ ಇವಾಗ ಹೇಳ್ತೀನಿ. ಭಾರತದಲ್ಲಿ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಹಬ್ಬವನ್ನ ಆಚರಿಸ್ತಾರೆ. ಈಗ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಗುಡಿ ಪಡ್ವಾ ಅಂತ ಹೇಳಿ ಇದನ್ನ ಆಚರಿಸ್ತಾರೆ. ಇನ್ನು ಉತ್ತರ ಭಾರತದಲ್ಲಿ ನವ ಸಂವತ್ಸರ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರೆ. ಆದರೆ ಹಬ್ಬದ ಅರ್ಥ ಒಂದೇ, ಹೊಸ ವರ್ಷದ ಆರಂಭ. ಹೀಗಾಗಿ ಸ್ನೇಹಿತರೆ, ಯುಗಾದಿ ಹಬ್ಬವು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಜೀವನದ ತತ್ವವನ್ನು ತಿಳಿಸುವ ಮಹತ್ವದ ಹಬ್ಬವಾಗಿದೆ. ಈ ಹಬ್ಬವು ನಮಗೆ ಹೇಳುವುದು ಏನೆಂದರೆ, ಜೀವನದಲ್ಲಿ ಸಿಹಿ, ಕಹಿ, ಹುಳಿ ಎಲ್ಲವೂ ಬರುತ್ತದೆ. ಆದರೆ ನಾವು ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ಮುಂದೆ ಸಾಗಬೇಕು. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಗೇನಾದ್ರೂ ಈ ಪೇಂಟಿಂಗ್ ತುಂಬಾ ಇಷ್ಟ ಆದ್ರೆ ಮತ್ತು ಈ ಎಲ್ಲ ಇನ್ಫಾರ್ಮೇಶನ್ಗಳು ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮನೇಲಿ ಏನೇನ್ ವಿಶೇಷವಾದ ಅಡ್ಗೆಯನ್ನ ಮಾಡಿದ್ರಿ, ಹೇಗೆ ಆಚರಣೆ ಮಾಡಿದ್ರಿ, ಯಾವ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ ಅಂತ ಹೇಳಿ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಥ್ಯಾಂಕ್ ಯು.